ನಮಸ್ತೆ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣಪ್ಪ ಅಂದರೆ ಪ್ರಾಬ್ಲಮ್ ನಂಬರ್ 3 ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಕ್ಲಾಸಲ್ಲಿ ಪ್ರಾಬ್ಲಮ್ ನಂಬರ್ 2 ಸಾಲ್ವ್ ಮಾಡ್ತಾ ಇದ್ದೀನಿ. ಎರಡನೇ ಪ್ರಾಬ್ಲಮ್ಮು ನಿಮಗೆ ಹೋಮ್ವರ್ಕ್ನ ಕೊಟ್ಟಿದ್ದೆ. ಕೆಲವೊಂದು ಜನ ವಿದ್ಯಾರ್ಥಿಗಳು ಸಾಲ್ವ್ ಮಾಡಿದ್ದೀರಾ, ಕೆಲವೊಂದು ಜನ ವಿದ್ಯಾರ್ಥಿಗಳು ಸಾಲ್ವ್ ಮಾಡಿಲ್ಲ. ಸೊ ಇರಲಿ, ಪರವಾಗಿಲ್ಲ. ಏನು ಮಾಡೋಣಪ್ಪ ಅಂದರೆ ಈಗ ಪ್ರಾಬ್ಲಮ್ ನಂಬರ್ 2 ಕ್ವಶನ್ ಬ್ಯಾಂಕಲ್ಲಿರುವಂತಹ ಪ್ರಾಬ್ಲಮ್ ನಂಬರ್ 2ನ ಸಾಲ್ವ್ ಮಾಡಿಕೊಡ್ತಾ ಇದ್ದೀನಿ. ಸೊ ಹಾಗಾದರೆ ಸಾಲ್ವ್ ಮಾಡೋಣ. ಓಕೆ, ಕ್ವಶನ್ ಬ್ಯಾಂಕ್ ಕೊಡಿ. ಕ್ವಶನ್ ಬ್ಯಾಂಕ್ ಕ್ವಶನ್ ಬ್ಯಾಂಕಲ್ಲಿರುವಂತಹ ಪೇಜ್ ನಂಬರ್ ಹೇಳ್ತಾ ಇದ್ದೀನಿ. ಪೇಜ್ ನಂಬರ್ 104 ಫ್ರಮ್ ದಿ ಫಾಲೋವಿಂಗ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇನ್ಫಾರ್ಮೇಷನ್ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ ಪ್ರಾಬ್ಲಮ್ ನಂಬರ್ 2ನ ಸಾಲ್ವ್ ಮಾಡ್ತಾ ಇದ್ದೀನಿ. ಎಲ್ಲರೂ ಫಸ್ಟು ಕ್ವಶನ್ನ ನೋಡ್ಕೊಳ್ಳಿ. ಕ್ವಶನ್ ಬ್ಯಾಂಕ್ ನಿಮ್ಮ ಹತ್ರ ಇದೆ ಅಂದ್ಕೊಂಡಿದ್ದೀನಿ ಎಲ್ಲರ ಹತ್ರ. ಸೊ ಕ್ವಶನ್ನ ಓದ್ತಾ ಇದ್ದೀನಿ. ಎಲ್ಲರ ಹತ್ರ ಕ್ವಶನ್ ಬ್ಯಾಂಕ್ ಇದೆಯಲ್ಲ? ಓಕೆ, ಕ್ವಶನ್ ಬ್ಯಾಂಕ್ ಓದ್ತಾ ಇದ್ದೀನಿ. ಕ್ವಶನ್ನ ಓದ್ತಾ ಇದ್ದೀನಿ ನೋಡಿ. ಫ್ರಾಮ್ ದಿ ಫಾಲೋವಿಂಗ್ ಡೀಟೇಲ್ಸ್ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದಿ ಇಯರ್ ಇನ್ ಡೇಟ್ 31/3/2018, ಶೆಡ್ಯೂಲ್ 3 ಕಂಪ್ನೀಸ್ ಆ್ಯಕ್ಟ್ 2013 ಅಂತ ಕೊಡಿದ್ದಾರೆ. ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಇದೆ 40,000, ಫರ್ನಿಚರ್ 20,000, ಶೇರ್ ಕ್ಯಾಪಿಟಲ್ 4 lakh, ಪರ್ಚೇಜು 1,80,000, ಟ್ರೇಡ್ ಪೇಬಲ್ 30,000, ಡೆಪ್ರಿಷಿಯೇಷನ್ ಆನ್ ಪ್ಲ್ಯಾನ್ ಆ್ಯಂಡ್ ಮಷಿನರಿ ಕೊಡಿದ್ದಾರೆ 4,000, ಅಮೌಂಟೈಸೇಷನ್ ಆಫ್ ಗುಡ್ವಿಲ್ ಇದೆ 6,000, ಇಂಟ್ರೆಸ್ಟ್ ಆನ್ ಡೆಬೆಂಚರ್ಸ್ ಇದೆ 30,000, ಇಂಟ್ರೆಸ್ಟ್ ಆನ್ ಬಾರೋವಿಂಗ್ ಇದೆ 20,000. ಸೊ ಟೋಟಲ್ ಆನ್ಸರ್ ಒಂದು 42,000 ಇದೆ. ಈ ಕ್ವಶನನ್ನು ನಾನು ಬಿಡಿಸಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ನೋಡಿದ್ದೆ ಲಾಸ್ಟ್ ಕ್ಲಾಸಲ್ಲಿ 103 ಅಂದರೆ 103 ಪೇಜಲ್ಲಿರುವಂಥ ಪ್ರಾಬ್ಲಮ್ ನಂಬರ್ 1ನ ಸಾಲ್ವ್ ಮಾಡಿದ್ದೆ. ಸೊ ಎಲ್ಲರೂ ಏನು ಮಾಡ್ತೀರಾ ಅಂದರೆ ಬೇಗ ಹೆಡ್ಡಿಂಗ್ ಹಾಕ್ಬಿಡಿ, ಕಾಲಮ್ ಹಾಕ್ಬಿಡಿ ಫಾಸ್ಟ್. ಕಂಪಲ್ಸರಿ ಹೆಡ್ಡಿಂಗ್ನ ಬರೀಲೇಬೇಕಾಗತ್ತೆ. ಯಾಕಂದರೆ ಹೆಡ್ಡಿಂಗ್ ಇಲ್ಲ ಅಂದರೆ ನಿಮಗೆ ಪ್ರಾಬ್ಲಮಲ್ಲಿ ಮಾರ್ಕ್ಸ್ ಬರೋದು ಕಠಿಣ ಆಗುತ್ತೆ. ಸೊ ಕಂಪಲ್ಸರಿ ಈ ಪ್ರಾಬ್ಲಮಲ್ಲಿ ಹೆಡ್ಡಿಂಗ್ನ ಬರೀಬೇಕು. ಇಷ್ಟು ಉದ್ದಾದ ಹೆಡ್ಡಿಂಗ್ನ ಬರೀಲೇಬೇಕು. ಏನಂತ ಬರೀತೀರಾ? ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದಿ ಇಯರ್ ಎಂಡಿಂಗ್ 31/3/2018 ಆ್ಯಸ್ ಪರ್ ಶೆಡ್ಯೂಲ್ 3 ಕಂಪ್ನೀಸ್ ಆ್ಯಕ್ಟ್ 2013 ಅಂತ ಇದೆ. ಸೊ ಅಲ್ಲಿ ಪರ್ಟಿಕ್ಯುಲರ್ಸ್ ಇದೆ, ನೋಟ್ಸ್ ಇದೆ, ರುಪೀಸ್ ಇದೆ, ಇಷ್ಟು ಕೊಟ್ಟಿರ್ತಾರೆ. ಸೊ ಏನು ಮಾಡಬೇಕು, ನಾವೇನು ಮಾಡಬೇಕು, ಪ್ರಾಬ್ಲಮನ್ನು ಬಿಡಿಸೋದಕ್ಕಿಂತ ಮುಂಚೆ ಸ್ವಲ್ಪ ಅದ್ರ ಬಗ್ಗೆ ಕರೆಕ್ಟಾಗಿ ಕಣ್ಣಾಯಿಸ್ಬೇಕಾಗತ್ತೆ. ಯಾಕಂದರೆ ಎಕ್ಸ್ಟ್ರಾ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎಕ್ಸ್ಟ್ರಾ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಫರ್ನಿಚರ್ಸು, ಮಷಿನರಿ ಅವು ಇವಂತ ಕೊಟ್ಟಿರ್ತಾರೆ. ಅದನ್ನೆಲ್ಲ ಬಿಟ್ಬಿಡಬೇಕು. ನಮಗೆ ಬೇಕಾಗಿರೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ದು ಆಪ್ಷನ್ಸ್ಗಳು. ಸೊ ಅಲ್ಲಿ ನೋಡಿ, ನಾನು ಹೇಳ್ತೀನಿ, ಆ ಆಪ್ಷನ್ಗಳನ್ನ ಏನು ಮಾಡಬೇಕು, ನೀವು ಇಂಟು ಮಾಡ್ಕೋಬೇಕು. ಯಾಕೆ ಹೇಳಿ? ಅವು ಬ್ಯಾಲೆನ್ಸ್ ಶೀಟಿಗೆ ಬರುತ್ತೆ. ಆ ಕಾರಣಕ್ಕಾಗಿ ಅದನ್ನ ಬಿಟ್ಬಿಡ್ಬೇಕು. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಬರುವಂಥ ಆಪ್ಷನ್ಸ್ ನೋಡಿ. ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಬರಲ್ಲ, ಅದನ್ನ ಇಂಟು ಮಾರ್ಕ್ ಮಾಡ್ಕೊಳ್ಳಿ. ಫರ್ನಿಚರ್ ಕೂಡ ಬರಲ್ಲ, ಅದು ಕೂಡ ಇಂಟು ಮಾರ್ಕ್ ಮಾಡ್ಕೊಳ್ಳಿ. ಶೇರ್ ಕ್ಯಾಪಿಟಲ್ ಕೂಡ ಬರಲ್ಲ, ಅದು ಕೂಡ ಇಂಟು ಮಾಡ್ಕೊಳ್ಳಿ. ಈ 3 ಆಪ್ಷನ್ ಏನು ಬರಲ್ಲಪ್ಪ ಅಂದರೆ ಬ್ಯಾಲೆನ್ಸ್ ಶೀಟಿಗೆ ಬರುವಂಥ ಆಪ್ಷನ್ಸು ಅವುಗಳು ಬರಲ್ಲ, ಅದನ್ನ ಬಿಟ್ಬಿಡಬೇಕು. ಸೇಲ್ಸ್ ಬರುತ್ತೆ, ಪರ್ಚೇಸ್ ಬರುತ್ತೆ, ಟ್ರೇಡ್ ಪೇಬಲ್ ಬರಲ್ಲ. ಟ್ರೇಡ್ ಪೇಬಲು ಅದು ಕೂಡ ಬ್ಯಾಲೆನ್ಸ್ ಶೀಟಿಗೆ ಬರುತ್ತೆ. ಡೆಪ್ರಿಷಿಯೇಷನ್ ಪ್ಲ್ಯಾನ್ ಆ್ಯಂಡ್ ಮಷಿನರಿ ಬರುತ್ತೆ, ಅಮೌಂಟೇಷನ್ ಗುಡಿಲ್ ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ, ಇಂಟ್ರೆಸ್ಟ್ ಬರೋದು ಎಲ್ಲ ಬರುತ್ತೆ.
ಸೊ ಈ ಪ್ರಾಬ್ಲಮ್ನ ಈಗ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು, ಸೊ ಫಸ್ಟ್ ಆಪ್ಷನ್ ಏನು ಬೇಕು, ನಂಬರ್ 1 ಹೆಡ್ಡಿಂಗ್ ಹಾಕಿ ಏನಂತ ಹಾಕ್ತೀರಾ, ಇನ್ಕಮ್ಸ್ ಅಂತ ಹೆಡ್ಡಿಂಗ್ ಹಾಕಿ, ಇನ್ಕಮ್ಸ್ ಅಂತ ಹೆಡ್ಡಿಂಗ್ ಹಾಕಿ. ಅದ್ರಾಗ ಫಸ್ಟ್ ಒನ್ ರೆವೆನ್ಯೂ ಫ್ರಮ್ ಆಪ್ರೇಷನ್, ರೆವೆನ್ಯೂ ಫ್ರಮ್ ಆಪರೇಷನ್. ರೆವೆನ್ಯೂ ಫ್ರಮ್ ಆಪ್ರೇಷನ್ ಅಂದರೂ ಒಂದೇ, ಸೇಲ್ಸ್ ಅಂದರೂ ಒಂದೇ. ಸೇಲ್ಸ್ ಅಂತ ಕೊಟ್ಟಿದ್ದಾರೆ, ಸೇಲ್ಸ್ ಅಂತ ಹೆಡ್ಡಿಂಗ್ ಹಾಕೋಣ. ಅಮೌಂಟ್ ಎಷ್ಟಿದೆ ನೋಡಿ, ಸೇಲ್ಸ್ ಅಮೌಂಟು 3 ಲಕ್ಷ ಇದೆ. ಸೇಲ್ಸ್ ಅಮೌಂಟ್ ಬಂದುಬಿಟ್ಟು 3 ಲಕ್ಷ ರೂಪಾಯಿ. ಸೊ ಫಸ್ಟ್ ಅಬೌಟ್ ಸೇಲ್ಸ್ನ ಬರೀತೀರಾ. ಕ್ವಶನ್ ಬ್ಯಾಂಕಲ್ಲಿ ಕ್ವಶನ್ ನಂಬರ್ 2ನ ಹೇಳ್ತಾ ಇದ್ದೀನಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಬ್ಯಾಂಕೆಲ್ಲ ಇಟ್ಕೊಳ್ಳಿ ನಿಮ್ಮ ಹತ್ರ, ಹಾಗೆ ನೋಡ್ಕೊಂಡು ಹೋದರೆ ಏನೂ ಗೊತ್ತಾಗಲ್ಲ. ಸೊ ರೆವೆನ್ಯೂ ಫ್ರಮ್ ಆಪ್ರೇಷನ್ ಇತ್ತು, ಅದರ್ ಇನ್ಕಮ್ ಯಾವುದೂ ಇಲ್ಲ. ಡೈರೆಕ್ಟ್ಲಿ ಏನು ಮಾಡ್ತಾಯಿದ್ದೀನಿ, ಇಲ್ಲಿಗೆ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅದರ್ ಇನ್ಕಮ್ ಇಲ್ಲ, ಡೈರೆಕ್ಟ್ಲಿ ಇಲ್ಲೇ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಟೋಟಲ್ ಇನ್ಕಮ್ ಎ, ಸೊ ಎಷ್ಟಿದೆ, 3 ಲಕ್ಷ. ಇನ್ನು ನಂಬರ್ ಬಿ ಏನು ಮಾಡಬೇಕಾಗುತ್ತೆ, ನಂಬರ್ 2 ಅಲ್ಲಿ ಏನು ಬರಿಬೇಕಪ್ಪ ಅಂದರೆ ಎಕ್ಸ್ಪೆನ್ಸಸ್ ಅಂತ ಬರಿಬೇಕಾಗತ್ತೆ. ಸಾರಿ, ಲೆಸ್ ಎಕ್ಸ್ಪೆನ್ಸಸ್ ಅಂತ ಬರಿಬೇಕು. ಈ ಎಕ್ಸ್ಪೆನ್ಸಸ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿರಿ, ಪರ್ಚೇಜ್ ಕೊಟ್ಟಿದ್ದಾರಾ, ಪರ್ಚೇಜ್ನ ಬರೀತೀರಾ, ಪರ್ಚೇಜಸ್ ಅಂತ ಕೊಟ್ಟಿದ್ದಾರೆ. ಸೊ ಪರ್ಚೇಜ್ ಬಂದುಬಿಟ್ಟು ಎಷ್ಟು ಕೊಟ್ಟಿದ್ದಾರೆ, 3 ಲಕ್ಷ ಅಲ್ಲ, ಪರ್ಚೇಜ್ ಬಂದುಬಿಟ್ಟು 1,80,000 ಇದೆ. 1,80,000 ಇದೆ, ಅದನ್ನೂ ಕೂಡ ಡೈರೆಕ್ಟ್ ಲಾಸ್ಟ್ ಕಾಲಮಲ್ಲಿ ಬರೀರಿ. 1,80,000 ರೂಪೀಸ್ ಬರ್ದು. ಪರ್ಚೇಜ್ ಆಗಿದ ತಕ್ಷಣ ಕೊಟ್ಟಿದ್ದಾರೆ ಟ್ರೇಡ್ ಪೇಯಬಲ್, ಅದು ಬರಲ್ಲ, ಅದು ಬ್ಯಾಲೆನ್ಸ್ ಶೀಟಿಗೆ ಬರುತ್ತೆ, ಅದನ್ನ ಬಿಟ್ಬಿಡಬೇಕು. ಡೆಪ್ರಿಸಿಯೇಷನ್ ಅಂತ ಇದೆ, ಅಮೌಂಟೈಸೇಷನ್ ಅಂತ ಇದೆ. ಸೊ ಇದು ಒಂದು ನೋಟ್ ಇದೆ. ಸೊ ಡೆಪ್ರಿಸಿಯೇಷನ್ ಆ್ಯಂಡ್ ಅಮೌಂಟೈಸೇಷನ್ ಎಷ್ಟನೇ ನೋಟ್ ಬರುತ್ತೆ, ಇದು ನೋಟ್ ನಂಬರ್ ಎಷ್ಟು, ಡೆಪ್ರಿಸಿಯೇಷನ್ ಆ್ಯಂಡ್ ಅಮೌಂಟೈಸೇಷನ್ ನೋಟ್ ನಂಬರ್ ಎಷ್ಟು, 13. ಅದಕ್ಕಾಗಿ ಸೆಪ್ರೇಟಾಗಿ ಅದಕ್ಕೊಂದು ನೋಟ್ ತೆಗಿಬೇಕು ನಾವು. ನೋಟ್ ನಂಬರ್ 13, ಡೆಪ್ರಿಸಿಯೇಷನ್ ಆ್ಯಂಡ್ ಅಮೌಂಟೈಸೇಷನ್. ಡೆಪ್ರಿಸಿಯೇಷನ್ ಅಮೌಂಟೈಸೇಷನ್ ಅಂತ ಹೆಡಿಂಗ್ ಹಾಕಿ, ಪರ್ಟಿಕ್ಯುಲರ್ಸ್ ಹಾಕಿ, ರುಪೀಸ್. ಇಲ್ಲಿ 2 ಕೊಟ್ಟಿದೆ ನೋಡಿರಿ, ಡೆಪ್ರಿಸಿಯೇಷನು ಇದೆ, ಅಮೌಂಟೈಸೇಷನ್ ಆಫ್ ಗುಡ್ವಿಲ್ಲು ಇದೆ. ಸೊ ಫಸ್ಟ್ ನಂಬರ್ 1 ಇದೆ, ಡೆಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ. ಎಷ್ಟಿದೆ ಅದು, 40,000 ಇದೆ, 40,000. ಓಕೆ, 4,000 ಇದೆ. ಸೊ ಅದೇ ರೀತಿ ಅಮೌಂಟೈಸೇಷನ್ ಆಫ್ ಗುಡ್ವಿಲ್ ನಂಬರ್ 2, ಅಮೌಂಟೈಸೇಷನ್ ಆಫ್ ಗುಡ್ವಿಲ್ ಇದೆ 6,000. ಸೊ ಟೋಟಲ್ ಎಷ್ಟಾಯಿತು, 10,000. ಸೊ 2 ಕಾಲಮ್ ಹಾಕಿ ಬಿಡಿಸ್ಬೋದು, ಒಂದೇ ಕಾಲಮಲ್ಲಿ ಟೋಟಲ್ ಬಿಡಿಸ್ಬೋದು, 10,000. ಲಾಸ್ಟ್ ಟೈಮಲ್ಲಿ ನಾವು 2 ಕಾಲಮ್ ಹಾಕಿದ್ವಿ. ಓಕೆ, ಒಂದು ನೋಟ್ ಮುಗೀತು. ಸೊ ಹಾಗಾಗಿ ನೋಟ್ ನಂಬರ್ 1 ಡೆಪ್ರಿಸಿಯೇಷನ್ ಆ್ಯಂಡ್ ಅಮೌಂಟೈಸೇಷನ್. ಸೊ ಫಸ್ಟ್ ಫೈನಾನ್ಸ್ ಕಾಸ್ಟ್ ಬರುತ್ತಾ, ಡೆಪ್ರಿಸಿಯೇಷನ್ ಬರುತ್ತಾ, ಫಸ್ಟ್ ಫೈನಾನ್ಸ್ ಕಾಸ್ಟ್ ಬರುತ್ತೆ. ಇನ್ನೊಂದು ನೋಟ್ಸ್ ಬಿಡಿಸೋಣ. ಫೈನಾನ್ಸ್ ಕಾಸ್ಟ್ ನೋಟ್ ನಂಬರು 12, ಫೈನಾನ್ಸ್ ಕಾಸ್ಟ್. ಸೊ ಫೈನಾನ್ಸ್ ಕಾಸ್ಟಲ್ಲಿ ಕೂಡ 2 ಇದೆ ನೋಡಿ. ಫೈನಾನ್ಸ್ ಕಾಸ್ಟಲ್ಲಿ 2 ಆಪ್ಷನ್ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಆನ್ ಡೆಬೆಂಚರ್ಸ್ ಕೊಟ್ಟಿದ್ದಾರೆ, ಅದೇ ರೀತಿ ಇಂಟ್ರೆಸ್ಟ್ ಆನ್ ಬಾರೋವಿಂಗ್ಸ್ ಕೊಟ್ಟಿದ್ದಾರೆ. ಸೊ ನಂಬರ್ 1 ಇಂಟ್ರೆಸ್ಟ್ ಆನ್ ಡೆಬೆಂಚರ್ಸ್, ಇನ್ನೊಂದು ಇಂಟ್ರೆಸ್ಟ್ ಆನ್ ಬಾರೋವಿಂಗ್. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಇಂಟ್ರೆಸ್ಟ್ ಆನ್ ಬಾರೋವಿಂಗ್,
ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸಲ್ಲಿ ಎಷ್ಟಿದೆ ಅಮೌಂಟು? 30,000 ಇದೆ, 30,000 ಇದೆ, ಇನ್ನೊಂದು 20,000 ಇದೆ, ಎಲ್ಲ ಕೂಡಿಸಿ ಎಷ್ಟಾಗುತ್ತೆ? 50,000. ಇದು ಟೋಟಲ್ ಅಮೌಂಟ್ ಆಗುತ್ತೆ. ಸೊ ನೋಟ್ ನಂಬರ್ ಇದು 12. ಸೊ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು? ನೋಟ್ ನಂಬರ್ 12 ಫೈನಾನ್ಸ್ ಕಾಸ್ಟ್. ನೋಟ್ ನಂಬರ್ 12 50,000. ಅದೇ ರೀತಿ ನೋಟ್ ನಂಬರ್ 13 ಡೆಪ್ರಿಸಿಯೇಷನ್ ಆ್ಯಂಡ್ ಅಮೌಂಟೈಸೇಷನ್. ಅಮೌಂಟ್ ಇದೆ, ಎಷ್ಟಿದೆ? ನೋಟ್ ನಂಬರ್ 13 ಎಷ್ಟಿದೆ ಅಮೌಂಟು? 10,000 ಇದೆ. ಸೊ ಅದರ್ ಎಕ್ಸ್ಪೆನ್ಸ್ ಏನಾದರೂ ಕೊಟ್ಟಿದ್ದಾರೆ ಚೆಕ್ ಮಾಡ್ಕೊಳ್ಳಿ. ಅದರ್ ಎಕ್ಸ್ಪೆನ್ಸ್ ಏನೂ ಇಲ್ಲ, ಸಿಂಪಲ್ಲಾಗಿ 30% ಟ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ಇನ್ನೇನು ಮಾಡೋಣ, ಇದನ್ನ ಕ್ಲೋಸ್ ಮಾಡಿಬಿಡೋಣ. ಅದರ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ, ಸೊ ಕ್ಲೋಸ್ ಮಾಡ್ತಾ ಇದ್ದೀನಿ. ಟೋಟಲ್ ಎಕ್ಸ್ಪೆನ್ಸಸ್ ಬಿ, ಟೋಟಲ್ ಎಕ್ಸ್ಪೆನ್ಸಸ್ ಬಿ ಎಷ್ಟಾಗುತ್ತೆ? 1,80,000, 50, 2,30,000, 2,40,000, 2,40,000. ಸೊ ಇವಾಗ ಇನ್ನೊಂದು ಕಾಲಮ್ ಹಾಕಬೇಕು. ಇದಕ್ಕೇನು ಅನ್ಬೇಕಪ್ಪ ಅಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು ಇದಕ್ಕೆ ಸಿ ಅನ್ಬೇಕು. ಸಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ. ಸಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಮಾಡಿದರೆ ಎಷ್ಟು ಬರುತ್ತೆ ನೋಡಿ? 3,00,000 ಮೈನಸ್ 40,000 ಮಾಡಿದರೆ ಎಷ್ಟು ಬರುತ್ತೆ? 60,000 ಬರುತ್ತೆ. 60,000 ಮೇಲೆ ಏನು ಮಾಡ್ಬೇಕು ನಾವು? ಮೈನಸ್ ಲೆಸ್ ಟ್ಯಾಕ್ಸ್ ಮಾಡಬೇಕು. ಟ್ಯಾಕ್ಸ್ ಮಾಡಿ, ಟ್ಯಾಕ್ಸ್ ಇಸ್ ಈಕ್ವಲ್ ಟು 60,000 ಇಂಟು 30 ಡಿವೈಡೆಡ್ ಬೈ 100 ಮಾಡಿ ಎಷ್ಟು ಬರುತ್ತೆ ನೋಡಿ? 18,000. ಇದಕ್ಕೇನು ಅನ್ಬೇಕು? ಟ್ಯಾಕ್ಸ್ಗೆ ಡಿ ಅನ್ಬೇಕು. ಸೊ 60,000 ಮಾಡಿ 18,000 ಮಾಡಿದರೆ ಎಷ್ಟು ಬರುತ್ತೆ? 42,000 ಬರುತ್ತೆ. ಸೊ ಟೋಟಲ್ ಅಮೌಂಟ್ ಬಂದುಬಿಟ್ಟು 42,000. ಇದಕ್ಕೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತೀವಿ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇಸ್ ಈಕ್ವಲ್ ಟು ಸಿ ಮೈನಸ್ ಡಿ. ಬರ್ಕೊಳ್ಳಿ ಫಾಸ್ಟಾಗಿ. ಆಯಿತಾ? ಕಂಪ್ಲೀಟು. ಕ್ವಶನ್ ಪೇಪರ್ ಇದೆಯಾ ಯಾರ ಹತ್ರ ಆದರೂ? 23 ಕ್ವಶನ್ ಪೇಪರ್ಸ್. ಆಯಿತಾ? ಕಂಪ್ಲೀಟ್. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ಪ್ರಾಬ್ಲಮ್ ನಂಬರ್
4ಗೆ ಹೋಗ್ತಾ ಇದ್ದೀನಿ. ಪ್ರಾಬ್ಲಮ್ ನಂಬರ್ 4 ಸಾಲ್ವ್ ಮಾಡಿದ್ದಾರೆ ಯಾರಾದರೂ? ಓಕೆ, ಕರೆಕ್ಟ್ ಆನ್ಸರ್ ಬಂದಿದೆಯಾ? ಓಕೆ, 5 ಟೋಟಲ್ ಇದೆ. ಆಮೇಲೆ 3 ಕ್ವಶನ್ನು ಸ್ವಲ್ಪ ಮಿಸ್ಟೇಕ್ಸ್ ಇದೆ, ಅದು ಬೇಡ. ಸೊ ಪ್ರಾಬ್ಲಮ್ ಅದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ, ಅದನ್ನ ಬಿಡಿಸ್ಬೋದು. ಸ್ವಲ್ಪ ಕನ್ಫ್ಯೂಷನ್ಸ್ ಜಾಸ್ತಿ ಇದೆ, ಅಂದರೆ ಕ್ವಶನ್ ರಾಂಗ್ ಕೊಟ್ಟಿದ್ದಾರೆ, ಅಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಆ ಕಾರಣಕ್ಕೆ ಅದನ್ನು ಸಾಲ್ವ್ ಮಾಡ್ತಾ ಇಲ್ಲ. ಪ್ರಾಬ್ಲಮ್ ನಂಬರ್ 4ಗೆ ಹೋಗ್ತಾ ಇದ್ದೀನಿ. ಪ್ರಾಬ್ಲಮ್ ನಂಬರ್ 4ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಅದನ್ನು ಕ್ಲೀನಾಗಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಎಸ್, ನೋಡ್ತಾ ಇದ್ದೀರಾ? ಪ್ರಾಬ್ಲಮ್ ನಂಬರ್ 4, ಫ್ರಾಮ್ ದಿ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31st March 2018 ಆ್ಯಸ್ ಪರ್ ಶೆಡ್ಯೂಲ್ 3 ಕಂಪ್ನೀಸ್ ಆ್ಯಕ್ಟ್ 2013 ಅಂತ ಕೊಟ್ಟಿದ್ದಾರೆ. ಅಲ್ಲಿ ಕ್ಯಾಶ್ ಸೇಲ್ಸು, ಕ್ರೆಡಿಟ್ ಸೇಲ್ಸ್, 2 ಸೇಲ್ಸ್ ಕೊಟ್ಟಿದ್ದಾರೆ. 2 ಲಕ್ಷ 3 ಲಕ್ಷ ಇದೆ. ಆಮೇಲೆ ಸೇಲ್ಸ್ ರಿಟರ್ನ್ ಇದೆ, ಮೈನಸ್ ಮಾಡಬೇಕು. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ ಕೊಟ್ಟಿದ್ದಾರೆ, ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಮಷಿನರಿ ಕೊಟ್ಟಿದ್ದಾರೆ. ಕೆಳಗಡೆ ಲಾಸ್ಟಲ್ಲಿ ನೋಟ್ ಕೊಟ್ಟಿದ್ದಾರೆ, ಡೆಪ್ರಿಷಿಯೇಷನ್ ಬಿಲ್ಡಿಂಗ್ ಮತ್ತು ಮಷಿನರಿ ಮೇಲೆ 10% ತೆಗೀರಿ ಅಂತ ಹೇಳಿದ್ದಾರೆ. ಸೊ ಇದನ್ನೇನು ಮಾಡೋಣಪ್ಪ ಅಂದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ಎಲ್ಲರೂ ಹೆಡ್ಡಿಂಗ್ ಹಾಕಿ ಕ್ವಶನ್ ನಂಬರ್ 4 ಪೇಜ್ ನಂಬರ್ 105. ಕ್ವಶನ್ ನಂಬರ್ 4 ಪೇಜ್ ನಂಬರ್ 105. ಸೇಮ್ ಕಾಲಮ್ ನಮಗೆ ಯೂಸ್ ಆಗುತ್ತೆ. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ. ಕ್ವಶನ್ನಲ್ಲಿ ನೋಡಿ, ಫ್ರಾಮ್ ದಿ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31st March 2018 ಇದೆ. ಅದೇ ಕಾಲಮ್ ಹೆಡ್ಡಿಂಗ್ ಇದೆ, ಸೇಮ್ ಹೆಡ್ಡಿಂಗ್ ಇದೆ. ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಫಸ್ಟ್ ನಮಗೆ ಬೇಕಾಗಿರೋದು ರೆವೆನ್ಯೂ ಫ್ರಮ್ ಆಪ್ರೇಷನ್ ಅಂದರೆ ಸೇಲ್ಸ್ ಬೇಕಾಗಿದೆ. 2 ಥರ ಸೇಲ್ಸ್ ಕೊಟ್ಟಿದ್ದಾರೆ, ಒಂದು ಕ್ರೆಡಿಟ್ ಸೇಲ್ಸ್ ಇದೆ, ಇನ್ನೊಂದು ಕ್ಯಾಶ್ ಸೇಲ್ಸ್ ಇದೆ. ಸೇಲ್ಸ್ ಅಂದರೆ ಒಂದೇ, ಎರಡೂ ಕೂಡಿಸ್ಬೇಕು, ಎರಡನ್ನ ಮಿಕ್ಸ್ ಮಾಡಬೇಕು. ಸೊ ಅದಕ್ಕಾಗಿ ಬರಿತಾ ಇದ್ದೀನಿ. ಫಸ್ಟ್ ನಂಬರ್ 1 ಇನ್ಕಮ್ ಜೊತೆಗೆ ಬಿಡಿಸಿ, ಹಂಗೆ ಇನ್ಕಮ್. ಇದರಲ್ಲಿ ಏನು ಮಾಡಬೇಕು? ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ಈ ಸೇಲ್ಸಲ್ಲಿ 2 ಥರ ಸೇಲ್ಸ್ ಇದೆ. ಫಸ್ಟ್ ಒನ್ ಕ್ಯಾಶ್ ಸೇಲ್ಸ್, ಇನ್ನೊಂದು ಕ್ರೆಡಿಟ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ಮತ್ತು ಕ್ರೆಡಿಟ್ ಸೇಲ್ಸ್ ಇದೆ. ಎಷ್ಟಿದೆ ಅಮೌಂಟ್? ಅದು ಇಲ್ಲೇ ಬರಿಬೇಕು, ಅಮೌಂಟ್ ಇಲ್ಲೇ ಬರೀಬೇಕು, ಒಳಗಡೆ ಬರೀಬಾರ್ದು ಅದನ್ನು. ಎಷ್ಟಿದೆ ಅಮೌಂಟು? 2 ಲಕ್ಷ ಇದೆ, ಇನ್ನೊಂದು 3 ಲಕ್ಷ ಇದೆ. ಟೋಟಲ್ ಸೇಲ್ಸ್ ಬಂದುಬಿಟ್ಟು ಎಷ್ಟಾಯಿತು? ಟೋಟಲ್ ಸೇಲ್ಸ್ ಎಷ್ಟಾಯಿತು? 5 ಲಕ್ಷ ಆಯಿತು. ಇದರಲ್ಲಿ ಲೆಸ್ ರಿಟರ್ನ್, ಲೆಸ್ ಸೇಲ್ಸ್ ರಿಟರ್ನ್ ಅನ್ಬೇಕು. ಎಷ್ಟಿದೆ ಅಮೌಂಟು? ಎಷ್ಟಿದೆ? ರಿಟರ್ನ್ಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಲೆಸ್ ರಿಟರ್ನ್ಸ್ 20,000 ಮೈನಸ್ ಮಾಡಿ ಎಷ್ಟು ಬರುತ್ತೆ ಹೇಳಿ? 4 ಲಕ್ಷ 4,80,000. ಇದು ನಮ್ಮದು ಟೋಟಲ್ ಇನ್ಕಮ್ ಆಗುತ್ತೆ. ಇಲ್ಲಿಗೆ ಲೈನ್ ಹಾಕಬೇಕು. ಸೊ ಈ ಪ್ರಾಬ್ಲಮ್ ಈ ಥರ ಬಿಡಿಸ್ಬೇಕು. ಸೊ ಫಸ್ಟ್ ಆಫ್ ಆಲ್ ಸೇಲ್ಸ್ನ ತೊಗೊಂಡ್ವಿ, ಕ್ಯಾಶ್ ಸೇಲ್ಸು ಕ್ರೆಡಿಟ್ ಸೇಲ್ಸು ತೊಗೊಂಡ್ವಿ. ಎರಡು ಮಿಕ್ಸ್ ಮಾಡಿದಾಗ 5 ಲಕ್ಷ ಆಯಿತು. ಈ 5 ಲಕ್ಷದಲ್ಲಿ 20,000 ಸೇಲ್ಸ್ ರಿಟರ್ನ್ ಮೈನಸ್ ಮಾಡಿದಾಗ ಆನ್ಸರ್ ಬಂದುಬಿಟ್ಟು 4,80,000 ನಮ್ಮದು ಆನ್ಸರ್ ಬಂದಿದೆ. ಸೊ ಇನ್ನು ಬೇಕಾಗಿರೋದೇನಪ್ಪ ಅಂದರೆ ಲೆಸ್ ಎಕ್ಸ್ಪೆನ್ಸಸ್ಗಳನ್ನ ನೋಡೋಣ. ಲೆಸ್ ಎಕ್ಸ್ಪೆನ್ಸಸ್. ಈ ಎಕ್ಸ್ಪೆನ್ಸಸ್ ಏನೇನು ಕೊಟ್ಟಿದ್ದಾರೆ? ಫಸ್ಟ್ ನಂಬರ್ 1 ನೋಡಿ, ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಇದೆ, ಡೈರೆಕ್ಟ್ಲಿ ಬರೀಬೇಕು. ಇದಕ್ಕೆ ಯಾವುದೇ ರೀತಿ ನೋಟ್ಸ್ ಇಲ್ಲ. ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್. ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟಿದೆ? 2 ಲಕ್ಷ ಇದೆ. 2 ಲಕ್ಷ ಹೊರಗಡೆ ಇಡಿ. 3 ಲಕ್ಷ ಇದೆ, ಹೊರಗಡೆ ಇಟ್ಬಿಡಿ ಹಂಗೆ. ಇನ್ನು ನೋಟ್ ಬಿಡಿಸ್ಬೇಕು.
ನೋಟನ್ನು ಬಿಡಿಸ್ರಿ ಅಂತ ಅವರೇ ನೋಟನ್ನು ಕೊಟ್ಟಿದ್ದಾರೆ. ಅಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಪ್ರಾಬ್ಲಮ್ ಇದೆಯಲ್ಲ, ಈ ಪ್ರಾಬ್ಲಮ್ ಕೆಳಗಡೆ ಇದು ಪ್ರಾಬ್ಲಮ್. ಈ ಪ್ರಾಬ್ಲಮ್ ಕೆಳಗಡೆ ಸಣ್ಣದಾಗಿ ಒಂದು ನೋಟ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂದರೆ ಡೆಪ್ರಿಷಿಯೇಷನ್ ಆನ್ ಬಿಲ್ಡಿಂಗ್ ಆ್ಯಂಡ್ ಮಷಿನರಿ ಎಷ್ಟು ಪರ್ಸೆಂಟ್ ಇದೆ? 10% ಇದೆ. ಇದನ್ನ ಬಿಡಿಸ್ರಿ ಅಂತ ಹೇಳ್ತಾರೆ. ಬಿಲ್ಡಿಂಗ್ ಅಮೌಂಟು ಕೊಟ್ಟಿದ್ದಾರೆ, ಮಷಿನರಿ ಅಮೌಂಟು ಕೂಡ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ನಾವೇನು ಮಾಡೋಣ, ನೋಟ್ ನಂಬರ್ 13 ಡೆಪ್ರಿಷಿಯೇಷನ್ ಆ್ಯಂಡ್ ಅಮೌಂಟೈಸೇಷನ್ ಅಂತ ನಾವು ನೋಟ್ ಹಾಕಬೇಕು. ಅದರಲ್ಲಿ ಸೊ ಡೆಪ್ರಿಷಿಯೇಷನ್ ಆನ್ ಬಿಲ್ಡಿಂಗ್ ನಂಬರ್ 1 ಡೆಪ್ರಿಷಿಯೇಷನ್ ಆನ್ ಬಿಲ್ಡಿಂಗ್ ಅಂತ ಹಾಕಿ ಇಲ್ಲೇ ಮುಂದ್ಗಡೆನೇ ಬಿಡಿಸ್ತೀನಿ ನಾನು. ನೀವು ಕೆಳಗಡೆ ಬಿಡಿಸ್ರಿ, ಬೆಟರು. ಕೆಳಗಡೆ ಬಿಡಿಸಿ. ಎಷ್ಟಿದೆ ಅಮೌಂಟು ಬಿಲ್ಡಿಂಗ್ದು? 2 ಲಕ್ಷ ಮೇಲೆ 10% ಕೊಡಿ. ಎಷ್ಟು ಬರುತ್ತೆ ನೋಡಿ? ಎಷ್ಟು ಬತ್ತು? 20,000 ಹೊರಗಡೆ ಇಡಿ. ಅದೇ ರೀತಿ ಇನ್ನೊಂದು ನಂಬರ್ 2 ಡೆಪ್ರಿಷಿಯೇಷನ್ ಆನ್ ಮಷಿನರಿ ಅಂತ ಹಾಕಿ. ಎಷ್ಟಿದೆ ಅಮೌಂಟ್? ಅದು 1,50,000 ಇದೆ. ಸೊ ಇದ್ರ ಮೇಲೆ 10% ಕೊಡಿ. ಸೊ ಎಷ್ಟು ಬರುತ್ತೆ ಹೇಳಿ? 15,000 ಬರುತ್ತೆ. ಎಲ್ಲ ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ? 35,000. ಇದೇನಿದು? ಯಾವ ನೋಟ್ ಇದು? ಡೆಪ್ರಿಷಿಯೇಷನ್ ಆ್ಯಂಡ್ ಅಮೌಂಟೈಸೇಷನ್ ಪ್ರಾಬ್ಲಮ್. ಇನ್ನು ಬ್ಯಾಡ್ ಡೆಟ್ಸ್ ಅಂತ ಒಂದು ಕೊಟ್ಟಿದ್ದಾರೆ. ಅಲ್ಲಿ ನೋಡಿ ಪ್ರಾಬ್ಲಮಲ್ಲಿ ಮಷಿನರಿ ಕೆಳಗಡೆ ಎಲ್ಲೇ ಈಗೇನು ಪ್ರಾಬ್ಲಮ್ ಕಾಣಿಸ್ತಾ ಇದೆಯಲ್ಲ, ಆ ಪ್ರಾಬ್ಲಮಲ್ಲಿ ಕೆಳಗಡೆ ಬ್ಯಾಡ್ ಡೆಟ್ಸ್ ಕೊಟ್ಟಿದ್ದಾರೆ. ಅದು ಎಲ್ಲಿ ಬರುತ್ತಪ್ಪ ಅಂದರೆ ನೋಟ್ ನಂಬರ್ 14 ಅದರ್ ಎಕ್ಸ್ಪೆನ್ಸಿಸ್. 15 ಹಾಕಬೇಕು. ಅದಕ್ಕೆ ಬ್ಯಾಡ್ ಡೆಟ್ಸ್ ಅಂತ ಹಾಕಿ. ಬ್ಯಾಡ್ ಡೆಟ್ಸು ಎಷ್ಟಿದೆ ಅಮೌಂಟ್? ಅದು 5,000. ಟೋಟಲ್ ಅಮೌಂಟ್ 5,000, 5,000. ಸೊ 2 ನೋಟ್ ಇದ್ದಾವೆ. ಸೊ ಅದು 2 ಕೂಡ ನಾನು ಬರಿತಾ ಇದ್ದೀನಿ. ಫಸ್ಟು ಡೆಪ್ರಿಷಿಯೇಷನ್ ಆ್ಯಂಡ್ ಅಮೌಂಟೈಸೇಷನ್ ನೋಟ್ ನಂಬರ್ 13 ಬರಿತಾ ಇದ್ದೀನಿ. ಎಷ್ಟಿದೆ ಅಮೌಂಟು? ನೋಟ್ ನಂಬರ್ 13 ಎಷ್ಟಿದೆ? 35,000. ಇನ್ನೊಂದಿದೆ, ಯಾವುದು? ನೋಟ್ ನಂಬರ್ 14 ಅದರ್ ಎಕ್ಸ್ಪೆನ್ಸಿಸ್. ಇದೆಲ್ಲ ಅರ್ಥ ಆಗಬೇಕಂದ್ರೆ ಫಸ್ಟಿಂದ ವಿಡಿಯೋಗಳನ್ನ ನೋಡ್ಕೋಬೇಕು. ಫಸ್ಟಿಂದ ನೀವು ಈ ಒಂದು ಕ್ಲಾಸ್ನ ಕೇಳಿದರೆ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತಿತ್ತು. ಸೊ ಈ ಫಸ್ಟ್ ಟೈಮ್ ಈ ವಿಡಿಯೋನ ಯಾರು ನೋಡ್ತಿದಾರಲ್ಲ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು, 1, 2, 3 ಈ 3 ವಿಡಿಯೋಗಳನ್ನ ನೋಡಿದರೆ ಇದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದರ್ ಎಕ್ಸ್ಪೆನ್ಸ್ ಅಂದರೆ ಏನು, ಡೆಪ್ರಿಷಿಯೇಷನ್ ಅಂದರೆ ಏನು, ಆಮೇಲೆ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಅಂದರೆ ಏನು, ಎಲ್ಲ ಅದರಲ್ಲಿ ಡೀಟೇಲ್ಸ್ ಆಗಿ ಹೇಳಿದ್ದೀನಿ. ಅದನ್ನ ನೋಡ್ಕೊಳ್ಳಿ. ಸೊ ಅದರ್ ಎಕ್ಸ್ಪೆನ್ಸಸ್ ನೋಟ್ ನಂಬರ್ ಎಷ್ಟು ಬರುತ್ತೆ? 14 ಬರುತ್ತೆ. ಅಮೌಂಟ್ ಬಂದುಬಿಟ್ಟು 5,000. ಸೊ ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ ಹೇಳಿ? 3,40,000. ಓಕೆ, ಇದನ್ನು ಟೋಟಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇದಕ್ಕೆ ಬಿ ಅನ್ಬೇಕು. ಇನ್ನೊಂದು ಕಾಲಮ್ ಹಾಕಿ. ಇದಕ್ಕೆ ಏನನ್ಬೇಕು? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಇದಕ್ಕೆ ಸಿ ಅನ್ಬೇಕು. ಈಸ್ ಈಕ್ವಲ್ ಟು ಎ ಮೈನಸ್ ಬಿ. ನಾ ಲೆಸ್ ಟ್ಯಾಕ್ಸ್ ಕೊಟ್ಟಿದ್ದಾರಾ? ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾರಾ? ಟ್ಯಾಕ್ಸ್ಗೆ ಡಿ ಅನ್ಬೇಕು. ಈಸ್ ಈಕ್ವಲ್ ಟು ಟೋಟಲ್ ಅಮೌಂಟ್ ಎಷ್ಟಿದೆ? 3 ಲಕ್ಷ. ಎಷ್ಟು ಬಂತಿದೆ ಅಮೌಂಟ್ ಮೈನಸ್ ಮಾಡಿ? 1,40,000. ಓಕೆ, 1,40,000 ಅಮೌಂಟ್ ಬಂತು. ಸೊ 1,40,000 ಇದ್ರ ಮೇಲೆ 30% ಟ್ಯಾಕ್ಸ್ ಕೊಡಿ. $36,000, 42,000. ಓಕೆ. ಸೊ ಟೋಟಲ್ ಆಗಿ ಫೈನಲ್ ಆಗಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಬರುತ್ತೆ ನೋಡಿ? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇದಕ್ಕೆ ಈಕ್ವಲ್ ಟು ಇಷ್ಟೇ ಮಾಡಿ, ಸಿ ಮೈನಸ್ ಡಿ. ಎಷ್ಟು ಬರುತ್ತೆ ನೋಡಿ? 98,000. ಆನ್ಸರ್ ಅಷ್ಟೇ ಕೊಡಿದಾರೆ, ಚೆಕ್ ಮಾಡ್ಕೊಳ್ಳಿ ಸರಿ. ಅಷ್ಟೇ ಇದೆಯಾ? ಓಕೆ, ಕರೆಕ್ಟ್ ಇದೆ. 98,000 ಆನ್ಸರ್ ಇದೆ. ಸೊ ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಬರ್ಕೊಳ್ಳಿ ಫಾಸ್ಟ್.
ಕ್ವಶನ್ ಪೇಪರ್ ಇದೆಯಾ ಯಾರ ಹತ್ರ 23, 22, 20 ಕ್ವಶನ್ ಪೇಪರ್ಸ್. ಓಕೆ, ಕ್ವಶನ್ ಪೇಪರ್ ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ. ಈಗ ನೆಕ್ಸ್ಟ್ ಕ್ವಶನ್ನ ಸಾಲ್ವ್ ಮಾಡ್ತೀನಿ. ಇನ್ನೊಂದು ಸಾಲ್ವ್ ಮಾಡ್ತೀನಿ. ಕಂಪ್ಲೀಟ್ ಆಗಿದ್ದರೆ ಇನ್ನೊಂದು ಕಾಲಮ್ ಹಾಕಿಬಿಡಿ. ಹಂಗೆ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ. ಕ್ವೆಶ್ಚನ್ ನಂಬರ್ ಎಷ್ಟಪ್ಪ ಅಂದರೆ ಕ್ವೆಶ್ಚನ್ ನಂಬರ್ 5. ಲಾಸ್ಟ್ ಕ್ವೆಶ್ಚನ್, ಈ ಕ್ವೆಶ್ಚನ್ ಬ್ಯಾಂಕಲ್ಲಿರುವಂಥ ಕೊನೆಯ ಕ್ವೆಶ್ಚನ್. ಇದನ್ನ ಸಾಲ್ವ್ ಮಾಡ್ತಾಯಿದ್ದೀನಿ. ಅದೇ ರೀತಿ 6 ಒಂದಿದೆ, ಅದನ್ನು ಸಾಲ್ವ್ ಮಾಡಿ ನೀವು ಮನೇಲಿ. ನಿಮಗೆ 6 ಹೋಮ್ವರ್ಕ್ ಕೊಡ್ತಾಯಿದ್ದೀನಿ. ಅಲ್ಲಿ ಯಾವುದು ಬರುತ್ತೆ ಅದನ್ನು ಮಾತ್ರ ತೊಗೊಂಡು ಬಿಡಿಸ್ಬೇಕು 6. ಇನ್ನು 5 ನಾನು ಬಿಡಿಸ್ತೀನಿ. ಈಗ ಸೇಮ್ ಹಿಂಗೆ ಇದೆ. ಇಲ್ಲಿ ಸೇಲ್ಸ್ ಬಂದಿತ್ತು, ಇಲ್ಲಿ ತೊಗೊಂಡಿದ್ವಿ. ಪರ್ಚೇಸ್ 2 ಸರಿ ಕೊಡಿದರೆ ಕ್ಯಾಶು ಮತ್ತು ಕ್ರೆಡಿಟು, ಅದನ್ನು ಇಲ್ಲಿ ಕೆಳಗೆ ತೊಗೋಬೇಕು. ಪರ್ಚೇಸ್ ಇಲ್ಲಿ ಬರುತ್ತೆ, ಅದನ್ನ ಇಲ್ಲಿ ತೊಗೊಂಡು ಬಿಡಿಸ್ಬೇಕಾಗತ್ತೆ. ಸೊ ಕಂಪ್ಲೀಟ್ ಆಗಿತ್ತಂದರೆ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಆಯಿತಾ? ಕಂಪ್ಲೀಟ್ ಆಯಿತಾ? ಕ್ವಶನ್ ಬ್ಯಾಂಕ್ ಪೇಜ್ ನಂಬರ್ 105. ಕ್ವಶನ್ ಬ್ಯಾಂಕ್ ಪೇಜ್ ನಂಬರ್ 105 ಕ್ವಶನ್ನ ಬಿಡಿಸ್ತಾ ಇದ್ದೀನಿ. ಎಲ್ಲರೂ ಹೆಡ್ಡಿಂಗ್ ಹಾಕಬೇಕು. ಕ್ವಶನ್ ನಂಬರ್ 5. ಒಂದ್ಸರಿ ಕ್ವಶನ್ನ ಓದ್ತೀನಿ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ, ಈ ಫ್ರಮ್ ದಿ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31st March 2018 ಆ್ಯಸ್ ಪರ್ ಶೆಡ್ಯೂಲ್ 3 ಕಂಪ್ನೀಸ್ ಆ್ಯಕ್ಟ್ 2013. ಅದೇ ಥರ ಕೊಟ್ಟಿದ್ದಾರೆ. ಸೇಲ್ಸ್ ಕೊಟ್ಟಿದ್ದಾರೆ 10 ಲಕ್ಷ, ಕ್ಯಾಶ್ ಪರ್ಚೇಸ್ ಇದೆ 2 ಲಕ್ಷ, ಕ್ರೆಡಿಟ್ ಪರ್ಚೇಸ್ 4 lakh, ಪರ್ಚೇಸ್ ರಿಟರ್ನ್ 20,000, ಪವರ್ ಆ್ಯಂಡ್ ಫ್ಯೂಲ್ ಇದೆ, ಕನ್ಸಂಪ್ಷನ್ ಆಫ್ ಸ್ಟೋರ್ ಇದೆ, ಅಂದರೆ ಇಲ್ಲಿ ಬರ್ತವೆ, ಅದರ ಎಕ್ಸ್ಪೆನ್ಸಸ್ಸಲ್ಲಿ ಬರ್ತವೆ. ಅದೇ ರೀತಿ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಇದೆ, ಅದು ಎಲ್ಲಿ ಬರುತ್ತೆಪ್ಪ ಅಂದರೆ ಫೈನಾನ್ಸ್ ಕಾಸ್ಟ್ ಬರುತ್ತೆ, ದಾಳಿಸ್ಬೇಕಾಗತ್ತೆ. ಫೈನಾನ್ಸ್ ಕಾಸ್ಟ್ ಮೇಲೆ ತೊಗೊಳ್ಳೋಣ, ಅದರ ಎಕ್ಸ್ಪೆನ್ಸಸ್ ಕೆಳಗೆ ತೊಗೊಳ್ತಾ ಇದ್ದೀನಿ. ಓಕೆ, ಫೈನಾನ್ಸ್ ಕಾಸ್ಟ್ ಒಂದು ಎಕ್ಸ್ಟ್ರಾ ಇದೆ, ಅದೇ ರೀತಿ ಅದರ ಎಕ್ಸ್ಪೆನ್ಸಸ್ ಕೂಡ ಕೊಟ್ಟಿದ್ದಾರೆ. ಟ್ಯಾಕ್ಸ್ ಇದೆ 30% ಸೇಮ್ ಇದೆ. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಹಾಗೆ ಜೊತೆಗೆ ಬಿಡಿಸಿ ಎಷ್ಟೆಷ್ಟಾಗುತ್ತೆ ನೋಡೋಣ. ಸೊ ಫಸ್ಟು ಹೆಡ್ಡಿಂಗ್ ಹಾಕಿ, ಕಾಲಮ್ ಹಾಕಿ ಸ್ಟಾರ್ಟ್ ಮಾಡೋಣ. ಕಂಪ್ಲೀಟ್ ಆಯಿತಾ? ಕಾಲಮ್ ಹಾಕಿದ್ರಾ? ಪ್ರಾಬ್ಲಮ್ ನಂಬರ್ 3 ಕಾಲಮ್ ಹಾಕಿದ್ರೆ ಎಲ್ಲರೂ. ಸೊ ಪೇಜ್ ನಂಬರ್ ಮೇಲೆ ಹೆಡ್ಡಿಂಗ್ ಹಾಕಿ, ಪೇಜ್ ನಂಬರ್ 105 ಕ್ವಶನ್ ನಂಬರ್ 5. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ? ಸೇಲ್ಸ್. ಏನು ಕೊಟ್ಟಿದ್ದಾರೆ? ಸೇಲ್ಸ್ ಇದೆ. ಸೊ ಪ್ರತಿ ಪ್ರಾಬ್ಲಮಲ್ಲೂ ಸೇಲ್ಸ್ ಬರುತ್ತೆ, ಬಿಟ್ಟರೆ ರೆವೆನ್ಯೂ ಫ್ರಮ್ ಆಪ್ರೇಷನ್ ಬರುತ್ತೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಫಸ್ಟ್ ಇದೆ ಸೇಲ್ಸ್ ಇದೆ, ಇನ್ಕಮಲ್ಲಿ ಬರುತ್ತೆ. ಸೊ ಹೆಡ್ಡಿಂಗ್ ಹಾಕಿ ಸೇಲ್ಸ್. ಅಮೌಂಟ್ ಎಷ್ಟಿದೆ ಹೇಳಿ? 10 lakh. ಅದನ್ನು ಬರಿತಾ ಇದ್ದೀನಿ 10 lakh. ಸೊ 10 lakhನ್ನು ಇಲ್ಲಿ ಎಕ್ಸ್ಟ್ರಾ ಇನ್ನೂ ಕೊಟ್ಟಿಲ್ಲ, ಅದರ ಎಕ್ಸ್ಪೆನ್ಸ್, ಅದರ ಇನ್ಕಮ್ ಕೊಟ್ಟಿಲ್ಲ, ರಿಟರ್ನ್ ಕೊಟ್ಟಿಲ್ಲ, ಡೈರೆಕ್ಟ್ ಒಂದೇ ಇದೆ. ಸೊ 10 lakhನ ಇಲ್ಲೇ ತೊಗೊಳ್ತಾ ಇದ್ದೀನಿ ಕೆಳಗಡೆ. 6 ಮಾರ್ಕ್ಸಿಗೆ ಬರುತ್ತೆ, ಕಂಪಲ್ಸ್ರಿ ಬಿಡಿಸ್ಲೇಬೇಕು ಎಕ್ಸಾಮಲ್ಲಿ. ಈಗಲೇ ಹೇಳಿದ್ದೀನಿ ನಾನು, ಕಂಪಲ್ಸ್ರಿ ಬಿಡಿಸ್ಬೇಕು. ಇದು ಬಿಟ್ಟರೆ ನಿಮಗೆ ಬೇರೆ ಗತಿನೇ ಇಲ್ಲ. ಯಾಕಂದರೆ 6 ಮಾರ್ಕ್ಸಿಗೆ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್.
ಎಕ್ಸಾಮಿಗೆ ಬರುತ್ತೆ. ಅದಕ್ಕಾಗಿ ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಬೇಡ ನಮಗಿದೆ ಚಾಯ್ಸಲ್ಲಿ ಇಟ್ಟಿದ್ದೀನಿ ಅಂತ ಅನ್ಕೋಬೇಡಿ. ಸೊ ಹೇಳೋಕ್ಕಾಗಲ್ಲ. ಫಸ್ಟಲ್ಲಿ ಏನಾದರೂ ಮಿಸ್ ಆಗಿ ಏನಾದರೂ ಮಿಸ್ಟೇಕ್ಸ್ನ ಕೊಟ್ಟರೆ ಅಥವಾ ಪ್ರಾಬ್ಲಮ್ ಅರ್ಥ ಆಗದೇ ಇರುವಂಥ ಪ್ರಾಬ್ಲಮ್ನ ಕೊಟ್ಟರೆ ಆ ಟೈಮಲ್ಲಿ ಇದು ಬೇಕೇ ಬೇಕು. ಒಂದು ಪ್ರಾಡಕ್ಟ್ ಮೆಥಡು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಎರಡರಲ್ಲಿ ಒಂದು ಬರುತ್ತೆ. ಗ್ಯಾರಂಟಿ ಆಫ್ ಪ್ರಾಫಿಟ್ ಬರೋದಿಲ್ಲ, ಮೋಸ್ಟ್ಲಿ ಕಂಪಲ್ಸರಿ ಬರೋಲ್ಲ. ಪ್ರಾಡಕ್ಟ್ ಮೆಥಡು, ಅದೇ ರೀತಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಒಂದು 6 ಮಾರ್ಕ್ಸಿಗೆ ಆಯಿತು. 6 ಮಾರ್ಕ್ಸ್. ಇನ್ನೊಂದು ಗೇನ್ ರೇಷಿಯೋ ಬಿಟ್ಟರೆ ನ್ಯೂ ರೇಷಿಯೋ ಬರುತ್ತೆ. ಗೇನ್ ರೇಷಿಯೋ, ನ್ಯೂ ರೇಷಿಯೋ ಎರಡರಲ್ಲಿ ಒಂದು ಬರುತ್ತೆ, 2 ಆಯಿತು. 3ನೇ ಕ್ವಶನ್ ಯಾವ್ದು ಬರುತ್ತೆ ಅಂದರೆ ಡೆತ್ ಆಫ್ ಪಾರ್ಟ್ನರ್. ಸ್ವಲ್ಪ ಟಫ್ ಆಗುತ್ತೆ ಬಿಡ್ಸೋಕ್ಕೆ, ಕನ್ಫ್ಯೂಷನ್ ಮಾಡ್ಕೋತೀರಾ. ಅಲ್ಲಿ ಅಂದರೂ ಮಿಸ್ಟೇಕ್ ಆಯಿತು ಅಂದರೆ ಏನು ಮಾಡಬೇಕಾಗತ್ತೆ? ಈ ಪ್ರಾಬ್ಲಮ್ಮು ನಿಮಗೆ ಗತಿ ಇದೆ. ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇದೆ, ಇನ್ನೂ ತುಂಬ ದೂರ ಇದೆ ಅದು ಹೇಳ್ಬೇಕಾದ್ರೆ. ಸೊ ಈ ಟೈಮಲ್ಲಿ ನೋಡೋಣ ಏನೇನಾಗುತ್ತೆ ಅಂತ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಕಂಪಲ್ಸರಿ ಬಿಡಿಸ್ಬೇಕು, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಸೇಮ್ ಇದೆ, ಇನ್ಕಮು ಎಕ್ಸ್ಪೆನ್ಸಸ್ಸು ಮೈನಸ್ ಮಾಡಬೇಕು, ಬಂದದ ನಾವು ಅಮೌಂಟಿಗೆ ಏನು ಮಾಡಬೇಕು? ಟ್ಯಾಕ್ಸ್ 30% ಅಷ್ಟೇ. ಸೊ ಇದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ರೆ 6 ಮಾರ್ಕ್ಸ್ ಫಿಕ್ಸ್ ಇದೆ. ನೋಟ್ ಕಂಪಲ್ಸರಿ ಬರೀಲೇಬೇಕು. ಸೊ ನೋಟ್ಸ್ ಇಲ್ಲ ಅಂದರೆ ವಿತೌಟ್ ನೋಟ್ಸು 3 ಮಾರ್ಕ್ಸ್ ಕೊಡ್ತಾರೆ, 3 ಮಾರ್ಕ್ಸ್, ಬರೀ 3 ಮಾರ್ಕ್ಸ್. ವಿತೌಟ್ ನೋಟ್ಸು ನೀವು ಡೈರೆಕ್ಟ್ಲಿ ಇಲ್ಲೇ ಬಿಡಿಸಿದರೆ 3 ಮಾರ್ಕ್ಸ್ ಕೊಡ್ತಾರೆ. ನೋಟ್ಸ್ ಕಂಪಲ್ಸರಿ ಬೇಕೇ ಬೇಕು. ಸೊ ಫಸ್ಟ್ ಆಫ್ ಆಲ್ ಸೇಲ್ಸ್ನ ಬರೆದ್ವಿ, 10 ಲ್ಯಾಕು ಟೋಟಲ್ ಇನ್ಕಮ್ ಆಯಿತು ಎ. ಇನ್ನು ಲೆಸ್ ಎಕ್ಸ್ಪೆನ್ಸಸ್ ಮಾಡ್ತಾ ಇದ್ವಿ. ಎಕ್ಸ್ಪೆನ್ಸಲ್ಲಿ 2 ಎಕ್ಸ್ಪೆನ್ಸ್ ಇದ್ದಾವೆ, ಕ್ಯಾಶ್ ಪರ್ಚೇಜು, ಕ್ರೆಡಿಟ್ ಪರ್ಚೇಜ್ ಇದೆ. ಅದ್ರ ಜೊತೆಗೆ ಲೆಸ್ ರಿಟರ್ನ್ಸ್ ಕೂಡ ಇದೆ. ಸೊ ಸೇಮ್ ಹಾಗೆ ಬರೀಬೇಕಾಗತ್ತೆ. ಸೊ ಫಸ್ಟ್ ಎಕ್ಸ್ಪೆನ್ಸಸ್ಸು ಕ್ಯಾಶ್ ಪರ್ಚೇಜ್, ಇನ್ನೊಂದು ಕ್ರೆಡಿಟ್ ಪರ್ಚೇಜ್. ಎಷ್ಟಾಯ್ತು ನೋಡಿ? ಕ್ಯಾಶ್ ಪರ್ಚೇಜ್ ಎಷ್ಟಿದೆ? ಕ್ಯಾಶ್ ಪರ್ಚೇಜ್ ಎಷ್ಟಿದೆ? ಎಷ್ಟು? 2 ಲ್ಯಾಕ್. ಕ್ರೆಡಿಟ್ ಪರ್ಚೇಜ್ ಎಷ್ಟಿದೆ? 4 ಲ್ಯಾಕ್. ಟೋಟಲ್ ಮಾಡಿದರೆ ಎಷ್ಟಾಗುತ್ತೆ? 6 ಲ್ಯಾಕ್ ಆಗುತ್ತೆ. ಈ 6 ಲ್ಯಾಕಲ್ಲಿ ಲೆಸ್ ರಿಟರ್ನ್ ಮಾಡಬೇಕು. ಲೆಸ್ ರಿಟರ್ನ್ ಅಂದರೆ ಪರ್ಚೇಜ್ ರಿಟರ್ನ್ ಅಂತ ಕರಿತೀವಿ. ಎಷ್ಟಿದೆ ಪರ್ಚೇಜ್ ರಿಟರ್ನ್ ಹೇಳಿ? 20,000 ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ? 5 ಲ್ಯಾಕ್. $5,80,000 ಅಮೌಂಟ್ ಬಂತು. ಸೊ ಇನ್ನು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ನೆಕ್ಸ್ಟು ಅಡ್ಜಸ್ಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟಲ್ಲಿ ಅಂದರೆ ನೋಟ್ಸ್ಗಳನ್ನ ಕೊಟ್ಟಿದ್ದಾರೆ. ನೋಟ್ಸ್ ನಂಬರ್ 1ರಲ್ಲಿ ಏನು ಮಾಡಬೇಕು? ಕನ್ಸಂಪ್ಷನ್ ಆಫ್ ಪವರ್ ಆ್ಯಂಡ್ ಫ್ಯೂಯಲ್ ಒಂದಿದೆ, ಆಮೇಲೆ ಕನ್ಸಂಪ್ಷನ್ ಆಫ್ ಸ್ಟೋರ್ಸ್ ಒಂದಿದೆ. ಪವರ್ ಆ್ಯಂಡ್ ಫ್ಯೂಯಲು, ಕನ್ಸಂಪ್ಷನ್ ಆಫ್ ಸ್ಟೋರು ಇದು ನೋಟ್ ನಂಬರ್ 14ನಲ್ಲಿ ಬರುತ್ತೆ. ಅದಕ್ಕಿಂತ ಮುಂಚೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಇದೆ, ಅದನ್ನು ಬರೀರಿ. ಫೈನಾನ್ಸ್ ಕಾಸ್ಟಲ್ಲಿ ನಂಬರ್ 1 ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಎಷ್ಟಿದೆ ಅಮೌಂಟ್? ಅದು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಎಷ್ಟಿದೆ? 30,000. 30,000 ಟೋಟಲ್ 30,000 ಬಂತು. ಸೊ ಫೈನಾನ್ಸ್ ಕಾಸ್ಟ್ ಬಂದುಬಿಟ್ಟು 30,000. ಅದಕ್ಕಾಗಿ ಫೈನಾನ್ಸ್ ಕಾಸ್ಟ್ ನೋಟ್ ನಂಬರ್ 12 30,000. ಆಯಿತಾ? ಅದಾಗಿದ್ದ ತಕ್ಷಣ ಅದರ್ ಎಕ್ಸ್ಪೆನ್ಸಸ್ ಒಂದಿದೆ. ಅದರ್ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ಬಿ. ಅದರ್ ಎಕ್ಸ್ಪೆನ್ಸನ್ನ ಕಂಡುಹಿಡಬೇಕಾಗತ್ತೆ. ಅದರ್ ಎಕ್ಸ್ಪೆನ್ಸ್ 2 ಕೊಟ್ಟಿದ್ದಾರೆ. ಯಾವ್ಯಾವುದೇ ನೋಡಿ? ಅದರ್ ಎಕ್ಸ್ಪೆನ್ಸು ಪವರ್ ಆ್ಯಂಡ್ ಫ್ಯೂಯಲ್ ಇದೆ, ಕನ್ಸಂಪ್ಷನ್ ಆಫ್ ಸ್ಟೋರ್ ಇದೆ. ಸೊ ಒಂದು ಪವರ್ ಆ್ಯಂಡ್ ಫ್ಯೂಯಲ್, ಕನ್ಸಂಪ್ಷನ್ ಆಫ್ ಸ್ಟೋರ್. ಹೇಳಿ ಅಮೌಂಟ್ 2 ಅಮೌಂಟ್ ಪವರ್ ಆ್ಯಂಡ್ ಫ್ಯೂಯಲ್ ಹೇಳಿ. ಓಕೆ, ನೆಕ್ಸ್ಟು ಎಲ್ಲ ಸೇರಿಸಿದ್ರೆ 80,000 ಟೋಟಲ್ ಅಮೌಂಟ್. ಸೊ ಆ 80,000ಅನ್ನು ಅದರ್ ಎಕ್ಸ್ಪೆನ್ಸಸ್ಸು ನೋಟ್ ನಂಬರ್ 14ನಲ್ಲಿ ಬರೀಬೇಕು. 80,000 ಟೋಟಲ್ ಮಾಡಿ 3 ಎಷ್ಟು ಬರುತ್ತೆ ಹೇಳಿ? 80,000 + 30,000 + 58,000 1,10,000 1,68,000 ರೈಟ್? ಕರೆಕ್ಟ್ ಆರ್ ನಾಟ್? 1,78,000
80 + 30 110 + 50 1,68,000 ರೈಟ್. ಇಲ್ಲ ಇದು 5,80,000 ಇದೆ, ಸಾರಿ 6,90,000 ಓಕೆ. ಟೋಟಲ್ ಎಕ್ಸ್ಪೆನ್ಸು ಬಂತು. ಇನ್ನು ಇನ್ನೊಂದು ಕಾಲಮ್ ಹಾಕಿ ಇದಕ್ಕೇನು ಬೇಕು, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅನ್ಬೇಕು. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರೀರಿ, ಇದಕ್ಕೆ ಸಿ ಅಂತ ಕರೆಯೋಣ. ಸಿ = A - B ಮಾಡಿ. A - B ಮಾಡಿ ಎಷ್ಟು ಬರುತ್ತೆ ನೋಡಿ. A - B ಮಾಡಿ ಎಷ್ಟು ಬರುತ್ತೆ ನೋಡಿ. 10 lakh ಅಲ್ಲಿ 6 lakh 7 lakh ಕಳೆದ್ರೆ 3 lakh ಬರ್ತಿತ್ತು, ಇಲ್ಲಿ 3,10,000 ಬರ್ತಾ ಇದೆ. 3,10,000 ಓಕೆ. ಲೆಸ್ ಟ್ಯಾಕ್ಸ್ ಎಷ್ಟಿದೆ? ಟ್ಯಾಕ್ಸ್ = D = 3,10,000 × 30 / 100 ಮಾಡಿ ಎಷ್ಟು ಬರುತ್ತೆ ಹೇಳಿ. 93,000 ಅನ್ನು ಮೈನಸ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಹೇಳಿ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ = C - D. ಆನ್ಸರ್ ಅಷ್ಟೇ ಇದೆಯಾ? ರೈಟ್ ಆನ್ಸರ್ 2,17,000. ಈ ಥರ ಏನು ಮಾಡಬೇಕಾಗತ್ತೆ, ಸಾಲ್ವ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿವರೆಗೂ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ಟೋಟಲ್ 3 ಪ್ರಾಬ್ಲಮ್ನ ಒಂದು ಕ್ಲಾಸಲ್ಲಿ ಸಾಲ್ವ್ ಮಾಡಿದ್ದೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಡೈರೆಕ್ಟಾಗಿ ಕೇಳಿ. ಮತ್ತು ಮುಂದಿನ ಕ್ಲಾಸ್ದಲ್ಲಿ ಎಲ್ಲ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ತಮ್ಮ ಹತ್ರ ಇರುವಂಥ ಎಲ್ಲ ಕ್ವಶನ್ ಪೇಪರ್ಗಳನ್ನ ತೊಗೊಂಡು ಬನ್ನಿ, ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಶುಭ